ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಒಂದೊಂದು ದುರಂತಗಳು ನಡೆದಂತಹ ಸಂದರ್ಭದಲ್ಲಿ ನಿಜಕ್ಕೂ ದೇವರಿದ್ದಾನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ಯಾಕೆ ಈ ರೀತಿಯಾದಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಅಂತಂದರೆ, ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದುಕೊಂಡು ಇನ್ನೇನು ಮನೆಗೆ ತೆರಳಬೇಕಾದಂಥ ಸಂದರ್ಭ, ಮನೆಗೆ ಹೋಗಬೇಕಾಗುವಂಥ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲಿ ಒಂದು ದುರಂತ ನಡೆದು ಹೋಗಿಬಿಡುತ್ತೆ. ದುರಂತದಲ್ಲಿ 8 ಜನಗಳು ಕೂಡ ಸಾವನ್ನಪ್ಪಿ ಬಿಡ್ತಾರೆ. ಇದರಲ್ಲಿ 4 ಜನ ಮಹಿಳೆಯರು ಸೇರಿ 4 ಜನ ಮಕ್ಕಳು ಕೂಡ ದುರಂತ ಅಂತ್ಯವನ್ನು ಕಂಡುಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಿಧಿ ಎಷ್ಟು ಕ್ರೂರಿ ಇರಬಹುದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಂಡು ಬಿಡುತ್ತೆ. ಸ್ನೇಹಿತರೆ, ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಮಲ್ಸಿರಾಸ್ ತಾಲೂಕಿನ ತಾಂಡಲ್ವಾಡಿ ಗ್ರಾಮದ ಬಳಿ ನಡೆದಂತಹ ಆ ಭೀಕರ ರಸ್ತೆ ಅಪಘಾತ ಇಡೀ ದೇಶವನ್ನೇ ಒಂದು ಕ್ಷಣ ಕಣ್ಣೀರು ಹಾಕುವಂತೆ ಮಾಡಿಬಿಟ್ಟಿದೆ. ಸ್ನೇಹಿತರೆ, 15 ಜನರನ್ನ ಹೊತ್ತುಕೊಂಡು ಹೋಗ್ತಾ ಇದ್ದಂತ ಪಿಕಪ್ ವಾಹನ ಕಂಟ್ರೋಲ್ ತಪ್ಪಿ ಬಾವಿಗೆ ಬಿದ್ದು ಬಿಡುತ್ತೆ. ರಸ್ತೆ ಬದಿಗೆ ಇದ್ದಂತ ಬಾವಿಗೆ ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿ 8 ಜನರನ್ನ ಬಲಿಯನ್ನ ಪಡೆದುಕೊಂಡು ಬಿಡುತ್ತೆ. ಸ್ನೇಹಿತರೆ, ಅಂದ ಹಾಗೆ ಆ 15 ಯಾತ್ರಿಗಳ ಜೊತೆ ನಡೆದದ್ದಾದ್ರೂ ಏನು, 8 ಜೀವಗಳು ಬಾವಿ ನೀರಿನಲ್ಲಿ ಉಸಿರುಗಟ್ಟಿ ಸತ್ತಿದ್ದಾದ್ರೂ ಹೇಗೆ, ಈ ಇಡೀ ಘಟನೆಯ ಕರುಳು ಹಿಂಡುವ ಸಂಪೂರ್ಣವಾದಂತಹ ವಿವರವನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಎಲ್ಲರೂ ಕೂಡ ಗಮನಿಸಲೇಬೇಕಾದಂತ ಕರುಣಾಜನಕ, ಕರುಳು ಹಿಂಡುವಂತಹ ಘಟನೆ ಇದು. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದ ಹಾಗೆ ಯಾತ್ರಿಗಳು ಸೊಲ್ಲಾಪುರ ಜಿಲ್ಲೆಯ ಪಂಡ್ರಾಪುರ ತಾಲೂಕಿನ ರಾಂಜನಿ ಗ್ರಾಮಕ್ಕೆ ಸೇರಿದವರು. ಇವರೆಲ್ಲರೂ ಕೂಡ ಬೇರೆ ಬೇರೆ ಯಾರು ಕೂಡ ಅಲ್ಲ, ಒಂದೇ ಕುಟುಂಬದ ವಿಸ್ತೃತ ಕುಟುಂಬದ ನೆಂಟರುಗಳು ಆಗಿರ್ತಾರೆ. ಅಕ್ಕಪಕ್ಕದ ಮನೆಯವರು, ಮನೆಯಲ್ಲಿದ್ದ 6 ತಿಂಗಳ ಪುಟ್ಟ ಮಗುವಿನಿಂದ ಹಿಡಿದು 60 ವರ್ಷದ ವೃದ್ಧರವರೆಗೆ ಎಲ್ಲರೂ ಕೂಡ ಒಟ್ಟಾಗಿ ಸತಾರಾ ಜಿಲ್ಲೆಯ ಸಲ್ವಾಡ್ನಲ್ಲಿರುವಂತಹ ಪ್ರಸಿದ್ಧ ಸಿದ್ಧನಾಥ ದೇವಸ್ಥಾನಕ್ಕೆ ಭೇಟಿ ನೀಡಲು ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾರೆ. ಅಂದು ಭಾನುವಾರ, ಅಂತಂದ್ರೆ ಜೂನ್ 14ನೇ ತಾರೀಕು. ಎಲ್ಲರೂ ಕೂಡ ಬೆಳಗಿನ ಜಾವ ಹೊರಡ್ತಾರೆ, ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಕೂಡ ಪಡೆದುಕೊಂಡು ಬಿಡ್ತಾರೆ. ಅಲ್ಲಿಂದ ವಾಪಸ್ ಬರಬೇಕಾದಂತ ಸಂದರ್ಭ ಅಂತಂದ್ರೆ ಸಂಜೆ ಸುಮಾರು 5 ಗಂಟೆಯ ಆಸುಪಾಸು ಅಥವಾ 5 ಗಂಟೆಯಿಂದ 6 ಗಂಟೆಯ ಆಸುಪಾಸಿನಲ್ಲಿ ಒಂದು ದುರಂತವೇ ನಡೆದು ಹೋಗಿಬಿಡುತ್ತೆ. ಅಂದ ಹಾಗೆ ಮಸ್ವಾಡ್ ಮತ್ತು ಪಂಡ್ರಾಪುರ ರಸ್ತೆಯಲ್ಲಿ ಆ ಪಿಕಪ್ ವ್ಯಾನ್ ವೇಗವಾಗಿ ಚಲಿಸ್ತಾ ಇರುತ್ತೆ. ಮಲ್ಸಿರಾಸ್ ತಾಲೂಕಿನ ತಾಂಡುಲ್ವಾಡಿ ಗ್ರಾಮದ ಸಮೀಪ ವಾಹನ ಬರ್ತಾ ಇದ್ದ ಹಾಗೆ ಇದ್ದಕ್ಕಿದ್ದಂತೆ ವಿಧಿ ಆಟ ಶುರುವಾಗಿ ಬಿಡುತ್ತೆ. ಚಾಲಕನಿಗೆ ವಾಹನದ ಮೇಲಿನ ನಿಯಂತ್ರಣ ಸಂಪೂರ್ಣವಾಗಿ ತಪ್ಪೋಗಿ ಬಿಡುತ್ತೆ. ಚಾಲಕ ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ಸ್ಟೇರಿಂಗ್ ಆಗಲಿ ಅಥವಾ ಬ್ರೇಕ್ ಆಗಲಿ ಆತನ ಕೈಗೆ ಸಿಗೋದಿಲ್ಲ. ಅಂತಂದ್ರೆ ವಾಹನ ಒಟ್ಟಾರೆಯಾಗಿ ಕಂಟ್ರೋಲ್ಗೆ ಸಿಗೋದಿಲ್ಲ. ನಿಯಂತ್ರಣವನ್ನು ತಪ್ಪಿದ ಆ ಪಿಕಪ್ ವ್ಯಾನ್ ನೇರವಾಗಿ ರಸ್ತೆಯಿಂದ ಕೆಳಗೆ ಇಳಿದು ಬಿಡುತ್ತೆ. ಪಕ್ಕದಲ್ಲೇ ಇದ್ದ ಒಂದು ಖಾಸಗಿ ಜಮೀನಿನ ಒಳಗೆ ನುಗ್ಗುತ್ತೆ. ದುರಾದೃಷ್ಟ ಅಂದ್ರೆ ಆ ಜಮೀನಿನಲ್ಲಿ ಒಂದು ಬೃಹತ್ ಆಳವಾದಂತಹ ಬಾವಿ ಕೂಡ ಇರುತ್ತೆ. ಆ ಬಾವಿಗೆ ಯಾವುದೇ ರೀತಿಯ ತಡೆಗೋಡೆ ಆಗಲಿ ಅಥವಾ ರಕ್ಷಣೆ ಬೇಲಿ ಆಗಲಿ ಇದ್ಯಾವುದೂ ಕೂಡ ಇರೋದಿಲ್ಲ. ಅದು ಸಂಪೂರ್ಣವಾಗಿ ತೆರೆದ ಬಾವಿ ಆಗಿರುತ್ತೆ. ರಸ್ತೆಯಿಂದ ನುಗ್ಗಿದಂತ ವೇಗಕ್ಕೆ ಆ ಪಿಕಪ್ ವ್ಯಾನ್ 15 ಜನರೊಂದಿಗೆ ನೇರವಾಗಿ ಆ ಬಾವಿಗೆ ಬಿದ್ದು ಬಿಡುತ್ತೆ. ಆ ಬಾವಿಯಲ್ಲಿ ಆಳವಾದಂತ ನೀರು ಅಂತದೆಲ್ಲವೂ ಕೂಡ ಇರೋ ಕಾರಣದಿಂದಾಗಿ ಅಲ್ಲಿ ಅನೇಕರು ಸಾವು ನೋವಿನ ನಡುವೆ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಬಾವಿಗೆ ಬಿದ್ದ ತಕ್ಷಣ ಆ ಕತ್ತಲಿನಲ್ಲಿ ಜೋರಾದ ಕಿರುಚಾಟ, ಆಕ್ರಂದನ ಮುಗಿಲು ಮುಟ್ಟೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಬಾವಿಯಲ್ಲಿ ನೀರು ಹೆಚ್ಚಾಗಿರೋದ್ರಿಂದ ವಾಹನ ತಕ್ಷಣ ಮುಳುಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಅಪಘಾತದ ಭೀಕರ ಶಬ್ದ ಕೇಳಿದಂತಹ ಸುತ್ತಮುತ್ತಲಿನಲ್ಲಿ ಇರುವಂತಹ ತಾಂಡುಲ್ವಾಡಿ ಗ್ರಾಮಸ್ಥರು ಯಾವುದೇ ಸ್ವಾರ್ಥವನ್ನ ಇಟ್ಟುಕೊಳ್ಳದೆ ದೇವದೂತರಂತೆ ಓಡಿ ಬರ್ತಾರೆ. ತಕ್ಷಣವೇ ಬಾವಿಗೆ ಇಳಿದು ನೀರಿನಲ್ಲಿ ಮುಳುಗ್ತಾ ಇದ್ದಂಥವರನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಾರೆ. ಈ ಒಂದು ರಕ್ಷಣೆಯಲ್ಲಿ ಗ್ರಾಮಸ್ಥರ ಸಮಯ ಪ್ರಜ್ಞೆ ಮತ್ತು ಅದ್ಭುತ ಧೈರ್ಯದಿಂದಾಗಿ 7 ಜನರು ಪ್ರಾಣಾಪಾಯದಿಂದ ಪಾರಾಗಿ ಬಿಡ್ತಾರೆ. ಆದ್ರೆ ದೊಡ್ಡ ನೋವಿನ ಸಂಗತಿ, ದೊಡ್ಡ ದುರಂತದ ಸಂಗತಿ ಏನು ಅಂತಂದ್ರೆ ಈ ಒಂದು ದುರಂತದಲ್ಲಿ 8 ಜನರು ಸಾವನ್ನಪ್ಪಿ ಬಿಡ್ತಾರೆ. ಗ್ರಾಮಸ್ಥರು ಎಷ್ಟೇ ಪ್ರಯತ್ನವನ್ನ ಪಟ್ಟರೂ ಕೂಡ ಆ 8 ಜನರನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಈ ಪೈಕಿ ಮೃತಪಟ್ಟವರಲ್ಲಿ 4 ಮಹಿಳೆಯರು ಮತ್ತು 4 ಅಮಾಯಕ ಮಕ್ಕಳು ಸೇರಿದಂತೆ ಕೇವಲ 6 ತಿಂಗಳ ಹಸುಗೂಸು ಕೂಡ ಸಾವನ್ನಪ್ಪಿರುವಂತ ದುರಂತ. ದೃಶ್ಯದಲ್ಲಿಯೂ ಕೂಡ ಆರಂಭದಲ್ಲಿ ಗಮನಿಸಬಿಟ್ರೆ ಎಂತವರಿಗೂ ಕೂಡ ಆ ದುರಂತವನ್ನ ನೋಡಬಿಟ್ರೆ ಈಗ ಆಗಬಾರ್ದಿತ್ತು ಅಂತ ಹೇಳಿ ಬಹುತೇಕ ಒಂದು ಕ್ಷಣ ನೋವು ಉಂಟಾಗಿ ಬಿಡುತ್ತೆ. ಅಮಾಯಕ ಕುಟುಂಬಗಳು ಈ ರೀತಿಯಾಗಿ ಸಾವನ್ನಪ್ಪಿ ಬಿಡ್ತವೆ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಂತ ಕುಟುಂಬ ಈ ಒಂದು ದುರಂತದಲ್ಲಿ ಇಂದುಬಾಯಿ, ಪೂಜಾ, ಅಶ್ವಿನಿ, ಸಮರ್ಥ್, ಸಂಸ್ಕಾರ, ಸಂಸ್ಕೃತಿ, ಆರವ್ ಸೇರಿದಂತೆ 6 ತಿಂಗಳ ಹಸುಗೂಸಾಗಿರುವಂತ ಪೂಜಾ ಬಾಲಾಜಿ ಭಾವಾಚೆ ಅನ್ನುವಂಥ ಮಗು ಕೂಡ ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದೆ. ನಿಜಕ್ಕೂ ಆ ಒಂದು ಮನ ಕಲಕುವಂತ ದೃಶ್ಯವನ್ನ ನೋಡ್ಬಿಟ್ರೆ ಕೆಲವೊಂದು ದೃಶ್ಯವನ್ನ ನಾನು ಇಲ್ಲಿ ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಪ್ರಸಾರ ಮಾಡ್ತಾ ಇಲ್ಲ. ಆ ದೃಶ್ಯಗಳನ್ನ ಗಮನಿಸ್ಬಿಟ್ರೆ ಎಂತವರಿಗೂ ಕೂಡ ಒಂದು ಕ್ಷಣ ಈಗ ಆಗಬಾರ್ದಿತ್ತು, ಇಷ್ಟೊಂದು ಕ್ರೂರಿನ ವಿಧಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮಲ್ಲಿ ಭಾವನೆಯನ್ನ ಹುಟ್ಟಾಕಿ ಬಿಡುತ್ತೆ. ಇನ್ನು ಈ ವಿಷಯ ತಿಳಿತಿದ್ದಂತೆ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಮತ್ತು ವಿಪತ್ತು ನಿರ್ವಹಣಾ
ತಂಡಗಳು ಸ್ಥಳಕ್ಕೆ ಧಾವಿಸ್ತವೆ. ಬೃಹತ್ ಕ್ರೇನ್ಗಳ ಸಹಾಯದಿಂದ ಇಡೀ ರಾಂಜನಿ ಗ್ರಾಮದಲ್ಲಿ ಸೂತಕ ಛಾಯೆ ಆವರಿಸಿದೆ. ಸ್ನೇಹಿತರೆ, ಈ ಒಂದು ಘಟನೆ ಮಹಾರಾಷ್ಟ್ರ ಸರ್ಕಾರವನ್ನ ಬೆಚ್ಚಿ ಬೀಳಿಸಿದೆ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಈ ದುರಂತಕ್ಕೆ ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಗಾಯಗೊಂಡಿರುವಂತಹ 7 ಜನರಿಗೆ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆಯನ್ನು ಉಚಿತವಾಗಿ ನೀಡಲು ಸ್ಥಳೀಯ ಆಡಳಿತಕ್ಕೆ ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಿಬಿಟ್ಟಿದ್ದಾರೆ. ಇನ್ನು ಸೊಲ್ಲಾಪುರ ಜಿಲ್ಲಾಧಿಕಾರಿ ಎಸ್ ಕಾರ್ತಿಕೇಯನ್ ಅವರು ಈ ಘಟನೆಯ ಕುರಿತು ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸಲು 5 ಸದಸ್ಯರ ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಸ್ನೇಹಿತರೆ, ಈ ಭೀಕರ ದುರಂತದಿಂದ ನಾವೆಲ್ಲರೂ ಕೂಡ ಒಂದು ದೊಡ್ಡ ಪಾಠವನ್ನು ಕಲಿಯಬೇಕಾಗಿದೆ. ಇವತ್ತಿಗೂ ನಮ್ಮ ಗ್ರಾಮೀಣ ಭಾಗದಲ್ಲಿ ರಸ್ತೆ ಪಕ್ಕದಲ್ಲಿರುವ 100 ಬಾವಿಗಳಿಗೆ ಯಾವುದೇ ರೀತಿಯಾದಂತಹ ತಡೆಗೋಡೆಗಳು ಇಲ್ಲ. ಒಂದು ಸಣ್ಣ ತಡೆಗೋಡೆ ಇದ್ದಿದ್ರೆ ಬಹುಶಃ ಆ ಪಿಕಪ್ ವ್ಯಾನ್ ಬಾವಿಗೆ ಬೀಳ್ತಾ ಇರಲಿಲ್ಲ. ಜೊತೆಗೆ ಆ 8 ಅಮಾಯಕ ಜೀವಗಳು ಇವತ್ತು ಬಲಿಯಾಗ್ತಾ ಇರಲಿಲ್ಲ. ಇದು ಒಂದು ಕಡೆ ವಿಚಾರವಾದ್ರೆ, ರಸ್ತೆಯನ್ನ ಮಾಡ್ತಾ ಇರುವಂತಹ ಗುತ್ತಿಗೆದಾರ ಆಗಿರಬಹುದು, ಇಂಜಿನಿಯರ್ಗಳಾಗಿರ್ಬೋದು, ಅಥವಾ ಅಲ್ಲಿನ ಅಧಿಕಾರಿಗಳಾಗಿರ್ಬೋದು, ಅವರು ಮಾಡುವಂತ ಭ್ರಷ್ಟಾಚಾರದಿಂದಾಗಿ ಇಂತಹ ಒಂದು ದುರ್ಘಟನೆಗಳು ನಡೆದು ಹೋಗಿ ಬಿಡ್ತಾ ಇದ್ದಾವೆ. ಇದಕ್ಕೆಲ್ಲದಕ್ಕೂ ಕೂಡ ರಸ್ತೆಯ ಗುತ್ತಿಗೆದಾರ ಆಗಿರಬಹುದು, ಇಂಜಿನಿಯರ್ ಆಗಿರಬಹುದು, ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಾಗಿರಬಹುದು, ಜೊತೆಗೆ ಆ ಬಾವಿಯ ಮಾಲೀಕ ಏನಿದ್ದಾನಲ್ಲ ಆತನೇ ನೇರವಾದಂತಹ ಹೊಣೆಗಾರರು ಅಂತೇಳಿ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ದೂರಲೇಬೇಕಾಗಿದೆ. ಸರ್ಕಾರ ಈಗಾದರೂ ಕೂಡ ಎಚ್ಚೆತ್ತುಕೊಂಡು ರಸ್ತೆ ಬದಿಯ ಇಂತಹ ಅಪಾಯಕಾರಿ ತೆರೆದ ಬಾವಿಗಳಿಗೆ ಸುರಕ್ಷತಾ ಬೇಲಿ ಅಥವಾ ಗೋಡೆಗಳನ್ನು ನಿರ್ಮಿಸಬೇಕಾಗಿದೆ. ಈ ಕರುಳು ಹಿಂಡುವ ಘಟನೆಯಲ್ಲಿ ಮಡಿದ ಆ 8 ಆತ್ಮಗಳಿಗೆ ಭಗವಂತ ಶಾಂತಿಯನ್ನು ನೀಡಲಿ ಹಾಗೂ ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಪ್ರಾರ್ಥಿಸಬೇಕಾಗಿದೆ. ಸ್ನೇಹಿತರೆ, ಎಂತಹ ದುರಂತ! ನಿಜಕ್ಕೂ ನಿಮ್ಗೂ ಕೂಡ ಒಂದು ಕ್ಷಣ ಕಣ್ಣಲ್ಲಿ ನೀರನ್ನ ತರಿಸಿಬಿಟ್ಟಿರುತ್ತೆ. ಈಗಾಗಬಾರ್ದಿತ್ತು ಅಂತ ಹೇಳಿ ಭಾವನೆಯನ್ನ ನಿಮ್ಮಲ್ಲಿಯೂ ಕೂಡ ಹುಟ್ಟಿಬಿಟ್ಟಿರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಂತ ಕುಟುಂಬ, ಅಮಾಯಕ ಕುಟುಂಬ ಈ ರೀತಿಯಾಗಿ ಒಂದು ದುರಂತದಲ್ಲಿ ಸಾವನ್ನಪ್ಪಿ ಬಿಟ್ಟಿದೆ ಅಂತಂದ್ರೆ, ಇಡೀ ಕುಟುಂಬವೇ ಸರ್ವನಾಶ ಹೋಗಿಬಿಟ್ಟಿದೆ ಅಂತಂದ್ರೆ ನಿಜಕ್ಕೂ ದೇವರಿದ್ದಾನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಂಡು ಬಿಡುತ್ತೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿ ಆದಂತ ಹಾಗೆ ಬಿಟ್ಟಿದೆ. ಸ್ನೇಹಿತರೆ, ಇನ್ನು ಈ ಒಂದು ದುರಂತದಿಂದ ನಾವು ಬಹುತೇಕ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಈ ಪಿಕಪ್ ವಾಹನಗಳು ಅಥವಾ ಗೂಡ್ಸ್ ವಾಹನಗಳು ಅಂತ ಏನು ಕರಿತೀವಿ, ಅವು ಗೂಡ್ಸ್ಗಳನ್ನು ತರೋದಕ್ಕೆ, ಹೋಗೋದಕ್ಕೆ, ಬರೋದಕ್ಕೆ ಮಾತ್ರ ಬಳಕೆ ಮಾಡಬೇಕು. ಅದನ್ನು ಹೊರತುಪಡಿಸಿ ಈ ರೀತಿಯಾಗಿ ಬಾಡಿಗೆ ಆಸೆಗಾಗಿನೋ ಅಥವಾ ಇನ್ಯಾವುದೋ ಆಸೆಗಾಗಿನೋ ಆ ರೀತಿಯಾಗಿ ಹೋಗಿಬಿಟ್ರೆ ಬಹುತೇಕ ಇಂತಹ ದುರಂತಗಳು ನಡೆದು ಹೋಗುವಂಥ ಸಂದರ್ಭ ಅಥವಾ ಸನ್ನಿವೇಶಗಳು ಹೆಚ್ಚಾಗಿರ್ತವೆ. ಆ ಕಾರಣದಿಂದಾಗಿ ನೀವು ಕೂಡ ಒಂದು ಯಾವುದೋ ದೇವಸ್ಥಾನಕ್ಕೆ ಅಥವಾ ಇನ್ನೆಲ್ಲೋ ಹೋಗಬೇಕು ಅಂತಂದರೆ ಜಾಗರೂಕರಾಗಿ ಇರಬೇಕಾಗತ್ತೆ, ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಯಾವ ವಾಹನದ ಜೊತೆಗೆ ಹೋಗಬೇಕು, ಹೇಗೆ ಹೋಗಬೇಕು ಅನ್ನುವಂಥದ್ದನ್ನ ಒಂದಿಷ್ಟು ಪ್ರೀ ಪ್ಲಾನ್ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಮ್ಗೆ ರಜೆ ಇದೆ ಅಥವಾ ಭಾನುವಾರ ಇದೆ, ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ಹೇಗೆ ಬೇಕೋ ಹಾಗೆ ಹೋಗ್ಬಿಟ್ರೆ ಇಂತಹ ದುರಂತಗಳು ಸಂಭವಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದರಿಂದ ಬಹುತೇಕ ನೀವು ಕೂಡ ಅರ್ಥ ಮಾಡಿಕೊಂಡು ಕಲಿಬೇಕಾದಂತಹ ಸಾಕಷ್ಟು ಅಂಶಗಳಿದೆ. ಸ್ನೇಹಿತರೆ, ಈ ಒಂದು ದುರಂತದಿಂದ ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು ಸಾಕಷ್ಟಿದೆ. ಈ ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.